ಮಂಡಲ ಮಧ್ಯದೊಳಗೆ ಸರ್ ಏನ್ ಫೀಲಿಂಗ್ ತೆಗ್ದಿದ್ದಾರೆ ಅಂದ್ರೆ ಅಮ್ಮನ ಸ್ಟೋರಿ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಮೇಕಿಂಗ್ ಇರ್ಬೋದು, ಮಲೆನಾಡು ಭಾಷೆ ಮಂಗಳೂರು ಭಾಷೆ ತುಂಬಾ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಋತಿಕ್ ಅವರು. ಹೀರೋಯಿನ್ ಅಂತೂ ಸೂಪರ್. ಹೊಸ ವಿಲನ್ಸ್ ಇದ್ದಾರೆ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಮೂವಿ. ಕನ್ನಡದಲ್ಲಿ ಈ ಥರ ಸಿನಿಮಾ ಆಗಿರೋ ತುಂಬಾನೇ ಚೆನ್ನಾಗಿದೆ ಸರ್. ಡೈರೆಕ್ಷನ್ ಚೆನ್ನಾಗಿದೆ, ಹಾಡಂತೂ ಸೂಪರ್. ತುಂಬ ಚೆನ್ನಾಗಿರೋ ಮೂವಿ. ಎಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು. ಎಲ್ಲೂ ಬೇಜಾರಾಗಲ್ಲ ಈ ಫಿಲ್ಮಲ್ಲಿ. ಎಲ್ಲೂ ಫೀಲಿಂಗ್ ತುಂಬ ಫೀಲಿಂಗ್ ಅಂತಲೇ ನೋಡ್ತೀವಿ. ಫ್ಯಾಮಿಲಿ ಎಲ್ಲ ಬಂದು ಕೂತ್ಕೊಂಡು ನೋಡ್ಬೋದು. ಎಲ್ಲ ಬಂದು ನೋಡಿ ತುಂಬ ಚೆನ್ನಾಗಿದೆ. ಹೊಸ ಹೀರೋ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನು ತುಂಬ ಚೆನ್ನಾಗಿದೆ ಮೂವಿ. ಓವರಾಲ್ ಮೂವೀಸ್ ಟೂ ಗುಡ್. ಹೊಸ ಹೀರೋ ಹಾಕೊಂಡಿದ್ದಾರೆ, ಅವರು ತುಂಬ ಚೆನ್ನಾಗಿದೆ. ಫ್ಯೂಚರಲ್ಲಿ ಅವರು ತುಂಬ ಯಶ್ ಅವ್ರು ಬೆಳೆದಿದ್ದಾರಲ್ಲ ಆ ಮಟ್ಟಕ್ಕೆ ಹೋಗ್ತಾರೆ ಅನಿಸುತ್ತೆ. ತುಂಬಾ ಸಖತ್ತಾಗಿದೆ ಎಲ್ಲ ಓವರಾಲ್ ಗುಡ್. ಸ್ಟಾರ್ಟಿಂಗ್ ಮೂವಿಯಿಂದ ಎಂಡಿಂಗ್ವರೆಗೂ ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ಬೇಜಾರಾಗಲಿ ಏನೂ ಆಗಲ್ಲ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಮ್ಯೂಸಿಕ್ಕು ಎಲ್ಲ ಡೈರೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಭಾಷೆ ಭಾಳ ಮುಖ್ಯ ಆಯಿತು ಸರ್ ನನಗೆ. ದಕ್ಷಿಣ ಕನ್ನಡದ ಒಂದು ಭಾಷೆ ಇದೆಲ್ಲ ಅದನ್ನು ಎತ್ತಿ ತೋರಿಸಿದ್ದಾರೆ. ಆ ಮಣ್ಣಿನ ಸೊಗಡನ್ನು ಇಲ್ಲಿ ಎತ್ತಿ ತೋರಿಸಿದ್ದಾರೆ. ಆಮೇಲೆ ಒಂದು ಗಂಡು ತನ್ನ ಹೆಂಡತಿಯ ಮೇಲೆ ಯಾವ ರೀತಿ ಪ್ರೇಮ ಇಟ್ಟಿರ್ತಾನೆ ಅನ್ನೋದನ್ನ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ತೋರಿಸಿದ್ದಾರೆ ಸರ್. ತುಂಬ ಚೆನ್ನಾಗಿದೆ. ಈ ಒಂದು ನಮ್ಮ ಕನ್ನಡ ನಾಡಿನಲ್ಲಿ ಇಂತಹ ಒಂದು ಚಲನಚಿತ್ರಗಳಿಗೆ ಎಲ್ಲರೂ ನೋಡಿ ಹಾರೈಸಬೇಕು, ಅವರಿಗೆ ಪ್ರೋತ್ಸಾಹಿಸಿ, ಮತ್ತು ಈ ಥರ ಒಂದು ಚಲನಚಿತ್ರಗಳು ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿ ಬರಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಸರ್. ಅಷ್ಟೇ ಎಲ್ಲರೂ ಬಂದು ನೋಡಿ ಹಾರೈಸಿ ಅಷ್ಟೇ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಋತ್ವಿಕಣ ಮತ್ತು ಹೀರೋಯಿನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಡೈರೆಕ್ಟರ್ ರಿತೀಶ್ ಶೆಟ್ಟಿ ಅವರು ಕೂಡ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ತುಂಬ ಕಲಾವಿದರು ಗೊತ್ತಿರೋರೆ ನನಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸ್ಟೋರಿ ಲೈನ್ ಎಲ್ಲ ತುಂಬ ಚೆನ್ನಾಗಿದೆ. ಬೇರೆಯವರು ಮಾಡೋ ಒಂದಷ್ಟು ತಪ್ಪುಗಳನ್ನ ಇವರು ಮಾಡಿಲ್ಲ. ಅಂದರೆ ಯಾವ ಥರ ಅಂತಂದರೆ, ಈಗ ಕೊಲೆ ಅಂತ ಅಂದರೆ ಈಗ ಮರ್ಡ್ರ್ ಆ ಥರ ಎಲ್ಲ ಎತ್ಕೊಂಡ್ರೆ ಬರೀ ಮರ್ಡ್ರೊಳಗೆ ಮುಳುಗೋಗಿರ್ತೀವಿ. ಲವ್ ಅಂತ ಅಂದರೆ ಲವ್ವಲ್ಲೇ ಮುಳುಗೋಗಿರ್ತೀವಿ. ರೊಮ್ಯಾನ್ಸ್ ಅಂತ ಅಂದರೆ ಅದರೊಳಗೆ ಮುಳುಗೋಗಿರ್ತೀವಿ. ಬಟ್ ಇವರು ಎಲ್ಲನೂ ಬ್ಯಾಲೆನ್ಸ್ ಮಾಡಿದ್ದಾರೆ. ಈಗ ಯಾವ್ದಾದ್ರು ಒಬ್ಬ ರೌಡಿನ ನಾವು ತೊಗೊಂಡ್ರೆ ಅವ್ನ ಲೈಫಲ್ಲಿ ಎಲ್ಲದೂ ಇರುತ್ತೆ. ಈಗ ಲವ್ವು, ಅವ್ನು ಕೊಲೆ ಮಾಡಿರೋದು, ಅವ್ನು ಅದರಿಂದ ಡಿಪ್ರೆಷನ್ಗೆ ಹೋಗೋದು, ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಇವೆಲ್ಲ ತುಂಬ ಇರುತ್ತೆ. ಎಲ್ಲನೂ ಬಿಟ್ಬಿಟ್ಟು ನಾವು ಬರೀ ಒಂದೊಂದೇ ಕನ್ವೆ ಮಾಡ್ಕೊಂಡು ಹೋಗಿರ್ತೀವಿ. ಬಟ್ ಇದರಲ್ಲಿ ಎಲ್ಲನೂ ಬ್ಯಾಲೆನ್ಸ್ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು ಮೂವಿ. ಕ್ಲೈಮ್ಯಾಕ್ಸಲ್ಲಿ ಒಂದು ಶಾರ್ಟ್ ಬರುತ್ತೆ, ಅವ್ರ ತಾಯಿ ನಿಂತಿರ್ತಾರೆ, ಇಲ್ಲಿ ಹೀರೋ ನೀರೊಳಗೆ ಮುಳುಗಿದ ತಕ್ಷಣ ಚಿಕ್ಕ ವಯಸ್ಸಿನ ಮಗ ಬಂದು ಅವ್ರ ಪಕ್ಕ ಬಂದು ನಿಂತ್ಕೋತಾನೆ. ನನಗೆ ಅದು ಶಾರ್ಟ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಬೇಕು ಒಂದ್ಸಲ. ಮಾರ್ನಮಿ ಸಿನಿಮಾ ಈಗ ನೋಡ್ಕೊಂಡು ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇಡೀ ಕುಟುಂಬ ಸಮೇತ ನೋಡುವಂಥ ಸಿನಿಮಾ ಇದು. ಜೊತೆಗೆ ಮಂಗಳೂರು ಭಾಷೆ, ಆ ಭಾಷೆ ಚೆಂದ, ಅವ್ರು ಮಾತಾಡೋ ರೀತಿ ಚೆಂದ, ಅವ್ರು ನಡ್ಕೊಳ್ಳೋರು ಭಾವನೆಗಳು ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಸೀನ್ಗೂ ಸಹ ಒಳ್ಳೆ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಕಿಂಗ್ ಇರ್ಬೋದು, ಮಲೆನಾಡು ಭಾಷೆ ಮಂಗಳೂರು ಭಾಷೆ ತುಂಬ ಚೆನ್ನಾಗಿದೆ ಸರ್. ಹೀರೋಯಿನ್ನು ಮತ್ತು ಪ್ರತಿಯೊಂದು ಸೀನು ಸಹ ತುಂಬ ಎಲ್ಲ ನೋಡುವಂಥ ಸಿನಿಮಾ. ಇಂಥ ಕನ್ನಡ ಸಿನಿಮಾ ತುಂಬ ಬರ್ತಾ ಇದ್ದಾವೆ, ಆದರೆ ಇದು ವಿಶೇಷವಾಗಿದೆ. ಲವ್, ಸೆಂಟಿಮೆಂಟು ಎಲ್ಲ ಇದೆ. ಹಾಗಾಗಿ ಇಂಥ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಸಬೇಕು. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡ್ಕೊಂಬಂದಿವಿ, ಮಾರ್ನಮಿ ಅಂತ. ಸೊ ಕತೆ, ಚಿತ್ರಕಥೆ, ನಿರ್ದೇಶನ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ನಮ್ಮ ಋತ್ವಿಕಣ್ಣ ಸೀರಿಯಲಲ್ಲಿ ಗಿಣಿರಾಮ ನಿನಗಾಗಿ ಅಲ್ಲಿ ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾ ಇದ್ರು. ಸೊ ಇದು ಒಂದು ಕಮರ್ಷಿಯಲ್ ಸಿನಿಮಾ ಅಂತಲೇ ಹೇಳ್ಬೋದು. ಆಮೇಲೆ ಏನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮೀಡಿಯಾದವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಿನಿಮಾ ಬರೋಕ್ಕೂ ಮುಂಚೆ ಪ್ರಮೋಷನ್ ಮಾಡಿರ್ತೀರಾ. ಆಮೇಲೆ ಹೊಸ ಹೀರೋ ಅನ್ನೋದೇ ಪ್ರತಿ ಥಿಯೇಟ್ರ್ಗಳಿಗೂ ಹೋಗಿ ಪಬ್ಲಿಕ್ ರಿವ್ಯೂ ತಗೊಂತೀರಾ. ಆಮೇಲೆ ನೀವು ಸಿನಿಮಾಗಳು ನೋಡ್ತೀರಾ. ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ. ಕನ್ನಡಕ್ಕೆ ಒಂದು ಒಳ್ಳೆ ಹೀರೋ ಅಂತಲೇ ಹೇಳ್ಬೋದು. ಫೈಟಿಂಗ್ ಇದೆ, ಸೆಂಟಿಮೆಂಟ್ ಇದೆ, ಆಮೇಲೆ ತಂದೆ ತಾಯಿ ಸೆಂಟಿಮೆಂಟ್ ಇದೆ. ಮೂವಿ ಮಾತ್ರ ಇವಾಗಿನ ನೋಡ್ಕೊಂಡ್ ಬಂದೆ. ಸರ್ ಏನ್ ಫೀಲಿಂಗ್ ತೆಗ್ದಿದ್ದಾರೆ ಅಂದ್ರೆ ಅಮ್ಮನ ಸ್ಟೋರಿ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಮತ್ತೆ ನಾನು ಫ್ಯಾಮಿಲಿ ಕರ್ಕೊಂಡ್ ಬರೋದೇ ಇದಾಗ್ಬಿಟ್ಟು, ನಾನು ಫ್ಯಾಮಿಲಿ ಕರ್ಕೊಂಡ್ ಬಂದು ಇನ್ನೂ ಚೆನ್ನಾಗಿರ್ತಿತ್ತು. ಇವಾಗ ನೆಕ್ಸ್ಟ್ ಇನ್ನೊಂದ್ಸಲಿ ನೋಡ್ತೀನಿ, ಇನ್ನೊಂದ್ಸಲಿ ಫ್ಯಾಮಿಲಿನೆಲ್ಲ ಕರ್ಕೊಂಡ್ ಬಂದು ನೋಡ್ತೀನಿ. ನೆಕ್ಸ್ಟ್ ಲೆವೆಲ್. ಋತಿಕ್ ಸರ್ ಮಾತ್ರ ಮಸ್ತಾಗಿ ಮಾಡಿದ್ದಾರೆ. ನಾನು ಇನ್ನೊಂದ್ಸರಿ ಬಂದೇ ಬರ್ತೀನಿ, ನೋಡೇ ನೋಡಿ. ಸ್ಟೋರಿ ಮಾತ್ರ ಮಸ್ತಾಗಿದೆ. ಅಮ್ಮ ಸ್ಟೋರಿನ ಮತ್ತೆ ಅದು ಅವ್ರ ಲವ್ ಸ್ಟೋರಿ, ಅದು ಫೀಲಿಂಗ್ಸ್ ಎಲ್ಲ ಸಕ್ಕತ್ತಾಗಿದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಮೂವಿ ಮಾತ್ರ ಸೂಪರ್ ಆಗಿದೆ. ಎಲ್ಲರ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಮಾರ್ನವಮಿ ಅಂತ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಒಳ್ಳೆ ಲವ್ ಸ್ಟೋರಿ ಕೊಟ್ಟಿದ್ದಾರೆ. ಮತ್ತು ಹೀರೋಯಿನ್ ಮೇಡಮ್ ಸೂಪರ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಫಿಲಮ್ ನೋಡಿ
ಕನ್ನಡ ಸಿನಿಮಾ ಬೆಳೆಸೋಣ, ಕನ್ನಡ ಸಿನಿಮಾನ ಉಳಿಸೋಣ. ಮೂವಿ ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಸೀನು ಸುಧಾ ಚೆನ್ನಾಗಿ ಮಾಡಿದ್ದಾರೆ. ಪಾತ್ರಗಳು ಅವರವರ ಪಾತ್ರಗಳು ಚೆನ್ನಾಗಿ ವಹಿಸಿ ಮಾಡಿದ್ದಾರೆ. ಥಿಯೇಟ್ರ್ ಸಿಗೋದೇ ಕಷ್ಟ ಕನ್ನಡ ಮೂವಿಗಳಿಗೆ, ಆದರೆ ಕನ್ನಡ ಮೂವಿಗೆ ಥಿಯೇಟ್ರ್ ಸಿಕ್ಕಿದೆ ಅಂದರೆ ನನಗೆ ತುಂಬಾನೇ ನಾನು ಖುಷಿ ಪಡ್ತಾ ಇದ್ದೀನಿ. ಎಲ್ಲ ಕೋಟ್ಯಾಂತರ ರೂಪಾಯಿ ಹಾಕಿ ಮಾಡಿರೋಂಥ ಥಿಯೇಟ್ರುಗಳು ಅವ್ರಿಗೆ ಮಾತ್ರನೇ ಸಿಗ್ತಾ ಇದೆ. ಈ ಮಧ್ಯಮ ವರ್ಗದ ಥಿಯೇಟ್ರುಗಳಿಗೆ ಅವ್ರಿಗೆ ಸಿಗ್ತಾ ಇಲ್ಲ. ಅಂಥವ್ರಿಗೂ ಪ್ರೋತ್ಸಾಹಿಸಬೇಕು. ನಮ್ಮ ಫಿಲಂ ಫೀಲ್ಡ್ ಚೇಂಬರ್ಗಳಲ್ಲಾಗಲಿ ಯಾರೇ ಆಗಲಿ ಮಾಲ್ಗೆಲ್ಲ ಹಾಕ್ತಾ ಇದ್ದಾರೆ ಪಾಪ. ಮಾಲ್ಗೆ ಹೋಗಿ ನೋಡ್ದಿರೋ ಅಂಥ ಜನಗಳು ಎಷ್ಟೋ ಇದ್ದಾರೆ ಪಾಪ. ಅವ್ರಿಗೆ ಬಡ್ಜೆಟ್ ಪ್ರಾಬ್ಲಮ್ ಇರ್ಬೋದು, ಏನೋ ಒಂದು ಪ್ರಾಬ್ಲಮ್. ಥಿಯೇಟ್ರು ಅಂತ ಬಂದಾಗ ಪ್ರತಿಯೊಬ್ಬರಿಗೂ ನೋಡೋ ಅಂಥದ್ದು ಏನೋ ಒಂದು ನಾವು ನೋಡೋ ಅಂಥ ಪ್ರೈಸಲ್ಲಿ ಅವ್ರಿಗೆ ಸಿಗ್ತಾ ಇದೆ ಅಂದರೆ ಪ್ರತಿಯೊಬ್ಬರು ಬಂದು ನೋಡಬೇಕು ಇಂಥ ಮೂವಿಗಳನ್ನ. ಅವ್ರಿಗೆ ಪ್ರೋತ್ಸಾಹಿಸಿ. ಪ್ರತಿಯೊಂದು ಸೀನು ಸುಧಾ ಸೂಪರಾಗಿ ಬಂದಿದೆ, ಎಲ್ಲ ಚೆನ್ನಾಗಿದೆ. ಥಿಯೇಟ್ರ್ ಸಿಕ್ಕಿರೋದು ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ. ನಾವು ಈ ಸಿನಿಮಾ ಪ್ಲಾನ್ ಮಾಡಿದಾಗ ಅನ್ಕೊಂಡಿದ್ದೆ ಅದು ಓಕೆ, ಕಂಟೆಂಟ್ ಸ್ಟ್ರಾಂಗ್ ಆಗಿದೆ, ಇದು ಕಂಟೆಂಟ್ ಬಗ್ಗೆ ಮಾತಾಡ್ತಾರೆ ಜನ ಅಂತ. ನಾವೇನು ಅನ್ಕೊಂಡು ಸಿನಿಮಾ ಮಾಡಿದ್ವಿ ಅದು ರೀಚ್ ಆಗಿದೆ ಸರ್. ಈಗ ನಾನು ಸಿನಿಮಾದಲ್ಲಿ ನಾನು ಇದ್ದೀನಿ ಸರ್, ಅಂದರೆ ಕತೆ ಬರೆಯೋದ್ರಿಂದ ಹಿಡ್ಕೊಂಡು ಅಲ್ಲಿಂದ ಸಿನಿಮಾ ಮುಗಿಸಿ ಅದಕ್ಕೆ ಡಬ್ಬಿಂಗ್ ಮಾಡಿ ಆ್ಯಕ್ಟ್ ಮಾಡಿ ಎಲ್ಲ ಮಾಡಿದ್ದೀನಿ. ಇವತ್ತು ನಾನು ನೋಡಿದಾಗ ನಾನು ಅತ್ತೆ ಸಿನಿಮಾದಲ್ಲಿ ನಾನೇ ಆ್ಯಕ್ಟ್ ಮಾಡಿರೋದು, ನಾನೇ ಇರೋದು ಕ್ಲೈಮ್ಯಾಕ್ಸಲ್ಲಿ. ಬಟ್ ಅದು ನೋಡಿ ನಾನೇ ಅತ್ತೆ. ಅದು ತುಂಬ ರೇರ್ ಸರ್, ನಾವೇ ಆ್ಯಕ್ಟ್ ಮಾಡಿ ನಾವೇ ಹೇಳೋದಿದ್ದಿಲ್ಲ, ಅದು ತುಂಬ ರೇರ್. ಅದು ಆಡಿಯನ್ಸ್ ಹೇಳ್ತಾ ಇದ್ರ ಜೊತೆ ನನಗೂ ಅಳು ಬಂತು. ಸೊ ಅದು ತುಂಬ ಸ್ಟ್ರಾಂಗ್ ಆಗಿದೆ ಅಂತ ನನಗೆ ಅದರಿಂದ ಗೊತ್ತಾಗುತ್ತೆ ಸರ್. 2 ವರ್ಷ ಸ್ಟ್ರಗಲ್ ಏನಿತ್ತು, 16 ವರ್ಷ ನಾವೇನು ಕನಸ್ಕೊಂಡು ದೊಡ್ಡ ಪರದಲ್ಲಿ ಬರಬೇಕು, ಈ ಥರ ಒಂದು ಗಾಂಧಿನಗರ ಕಟೌಟ್ ನಿಲ್ಲಬೇಕು ಅಂತೆಲ್ಲ ಆಸೆ ಪಟ್ಟಿದ್ವಿ. 16 ವರ್ಷ ಆದಮೇಲೆ ಈಡೇರಿದೆ. ಬಟ್ ಒಂದು ಒಳ್ಳೆ ಸಿನಿಮಾದಿಂದ ಈಡೇರಿದೆ ಅನ್ನೋದು ತುಂಬ ಹೆಮ್ಮೆ ಇದೆ.